ಮಹಿ ಕಾಫಿ ತಗೊಂಬರಿ. ಬಂದೈತೆ. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು ಮಾವ. ಬೆಳಗ್ಗೆ ಅಣ್ಣ ಕಾಲ್ ಮಾಡಿದಾಗ ಅದಕ್ಕೆ ಮಾತಲ್ಲೇ ಗೊತ್ತಾಗ್ತಿತ್ತು ಅವ್ರು ಮೊದಲಿಗಿಂತ ಸ್ವಲ್ಪ ಚೇತರಿಸ್ಕೊತಿದ್ದಾರೆ ಅಂತ. ಹೌದಮ್ಮ, ದೇವ್ರ ದಯದಿಂದ ಅವಳಿಗೆ ಔಷಧಿ ಕೆಲಸ ಮಾಡ್ತಾ ಇದೆ. ಸ್ವಲ್ಪ ಸ್ವಲ್ಪ ಚೇತರಿಸ್ಕೋತಾ ಇದ್ದಾಳೆ, ಅದೇ ಖುಷಿ. ಆದರೆ ಇದ್ರ ಹಿಂದೆ ಒಂದು ಬಲವಾದ ಶಕ್ತಿ ಇದೆ. ಅದು ಅಳಿಯಂದ್ರ ಪ್ರೀತಿ, ಅವ್ರ ಕಾಳಜಿ, ಅವ್ರ ನಂಬಿಕೆ. ಮೆಡಿಸಿನ್ಗಿಂತ ಈ ಪ್ರೀತಿ ನಂಬಿಕೆ ಜಾಸ್ತಿ ಕೆಲಸ ಮಾಡುತ್ತೆ. ಅವೆರಡೂ ಸೇರಿಬಿಟ್ರೆ ಏನಾಗ್ಬೋದು ಅನ್ನೋದಕ್ಕೆ ಇದೇ ಬಲವಾದ ಸಾಕ್ಷಿ. ನನಗಂತೂ ಹಾಗೆ ಅನ್ನಿಸ್ತಾ ಇದೆಯಪ್ಪ. ಅವ್ರ ಪ್ರೀತಿನೇ ಅವ್ರನ್ನ ಕಾಪಾಡ್ತಾ ಇರೋದು. ಒಟ್ಟಿನಲ್ಲಿ ಅಂಥ ಮಹಾನ್ ಭಾವನ್ನ ಪಡೆಯೋದಕ್ಕೆ ನನ್ನ ಮಗಳು ಪುಣ್ಯ ಮಾಡಿದ್ಲು. ಅವಳು ಅಂದರೆ ಅವ್ರಿಗೆ ಅದೆಷ್ಟು ಕಾಳಜಿ, ಅದೆಷ್ಟು ಪ್ರೀತಿ. ಹೀಗೂ ಬದುಕ್ಬೋದೆ ಅನ್ನೋಷ್ಟು ಅನ್ಯೋನ್ಯವಾಗಿ ಬಾಳ್ತಾ ಇದ್ದಾರೆ ಅವರಿಬ್ಬರು. ಆಹಾ, ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸ್ತಾರೆ. ಆ ಪ್ರೀತಿಗೋಸ್ಕರನಾದರೂ ಅವಳು ಹುಷಾರಾಗಲೇಬೇಕು. ನಿಜ ಮಾವ, ಅಣ್ಣ ಅಂತೂ ಅದಕ್ಕಿಂತ ಎಷ್ಟು ಪ್ರೀತಿಯಿಂದ ನೋಡ್ಕೋತಾ ಇದ್ದಾನೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಅವ್ರನ್ನ ನೋಡ್ತಾ ಇದ್ರೆ ನಮಗೂ ಸ್ವಲ್ಪ ಧೈರ್ಯ ಬರುತ್ತೆ. ಅವನು ಕೇರ್ ಮಾಡ್ತಿರೋ ರೀತಿ ಅಂತೂ ಮಾತಲ್ಲಿ ಹೇಳೋಕ್ಕಾಗಲ್ಲ. ತುಂಬ ಅಪರೂಪದ ಜೋಡಿ ಅವ್ರದ್ದು. ಇಷ್ಟು ವರ್ಷದಲ್ಲಿ ನಾವು ನೋಡಿರೋ ಅಳಿಯಂದ್ರು ಒಂದು ದಿವಸನೂ ಪೂಜೆ ಪುನಸ್ಕಾರ ದೇವಸ್ಥಾನ ಅಂತ ಹೋದವರೇ ಇಲ್ಲ. ಆದರೆ ಈಗ ಹೋಗದೆ ಇರೋ ದೇವಸ್ಥಾನ ಇಲ್ಲ, ಹೊತ್ಕೊಳ್ದೇ ಇರೋ ಹರಕೆ ಇಲ್ಲ. ಬಾ, ನೋಡಿದ್ರೇನೆ ಒಂಥರ ಆಗತ್ತೆ ರೀ. ನಮ್ಮ ಭೂಮಿಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದಾರೆ ಪಾಪ ಅಳಿಯಂದ್ರು. ಅವ್ರಿಗೋಸ್ಕರನಾದರೂ ಆ ಭಗವಂತ ಕರುಣೆ ತೋರಿಸ್ಬೇಕು. ಅದು ಹಾಗೆ ಮಂದಾಕಿನಿ. ನಮಗೋಸ್ಕರ ಕೇಳ್ಕೊಳ್ಳೋದಕ್ಕಿಂತ ನಮ್ಮವ್ರಿಗೋಸ್ಕರ ಕೇಳ್ಕೊತೀವಲ್ಲ, ಅದು ಭಾಳ ಬೇಗ ಫಲ ಕೊಡತ್ತೆ. ಅಳಿಯಂದ್ರು ಅವ್ರಿಗೋಸ್ಕರ ದೇವರಲ್ಲಿ ಏನು ಕೇಳ್ಕೊತಾರೆ? ಏನೂ ಕೇಳ್ಕೊಳ್ಳೋದೆಲ್ಲ ಭೂಮಿಕಾಗೋಸ್ಕರ. ಅದು ಖಂಡಿತವಾಗ್ಲೂ ಫಲ ಕೊಡುತ್ತೆ. ಎಲ್ಲಿ ಸ್ವಾರ್ಥ ಇರಲ್ವೋ ಅಲ್ಲಿ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಆ ದೇವರೇ ಅಲ್ವೇನ್ರಿ ಅವರಿಬ್ಬರನ್ನೂ ಒಂದು ಮಾಡಿರೋದು. ಅಂಥದ್ರಲ್ಲಿ ಅವರಿಬ್ಬರು ಜೋಡಿನ ಆ ಭಗವಂತ ಹೊಡಿಯೋದಕ್ಕೆ ನೋಡ್ತಾನ? ಅವರಿಬ್ಬರ ಪ್ರೀತಿ ಮುಂದೆ ಆ ಕಾಯಿಲೆನೇ ಸೋಲ್ಬೇಕು. ಖಂಡಿತ ಸೋಲುತ್ತೆ ಅತ್ತೆ. ಅಣ್ಣ ಗೆಲ್ತಾನೆ, ಅತ್ತಿಗೆ ಗೆಲ್ತಾರೆ. ಕೊನೆಗೆ ಅವರಿಬ್ಬರು ಪ್ರೀತಿ ಗೆದ್ದೇ ಗೆಲ್ಲುತ್ತೆ. ಹೌದು ಕಂದ, ಇಷ್ಟು ಪ್ರೀತಿಸೋ ಅವರಿಬ್ಬರನ್ನ ಆ ದೇವರು ಕೈ ಬಿಡೋದಿಲ್ಲ. ಅಳಿಯಂದ್ರು ಭೂಮಿಕಾಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ, ಅದನ್ನು ಆ ಭಗವಂತ ನೋಡ್ತಾ ಇದ್ದಾನೆ. ಅವನು ಇವರು ನಿಜವಾದ ಪ್ರೀತಿ ನೋಡಿ ಇವ್ರಿಗೆ ಫಲ ಕೊಟ್ಟೇ ಕೊಡ್ತಾನೆ.